ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ಈಗ ಇನ್ನು ವಿವರವಾಗಿ ಹೇಳ್ತೀನಿ. ಅದು ಪ್ಯಾಡ್ ಬ್ಲೀಚ್ ಮಾಡ್ತಾರೆ ಅಂತ. ಅದಕ್ಕೇನು ನೋಡ್ರಿ, ಪಾಲಿಪ್ರೊಪಿಲೀನು, ಪಾಲಿಅಕ್ರಿಲೇಟು, ಸರ್ಫ್ಯಾಕ್ಟೆಂಟು, ಪ್ಲಾಸ್ಟಿಕ್ಕು, ಕ್ಲೋರಿನು, ಬ್ಲೀಚ್ಡ್ ವುಡ್ ಪಲ್ಪು ಇದನ್ನೆಲ್ಲ ಉಪಯೋಗಿಸ್ತಾರೆ. ಇದೆಲ್ಲ ಕ್ಯಾನ್ಸರಸ್ ಇವು. ಇದು ಯಾವುದು ಒಳ್ಳೇದಲ್ಲ. ವುಡ್ ಪಲ್ಪ್ ಅಲ್ಲ, ಉಳಿದಿದ್ದು ಪಾಲಿಪ್ರೊಪಿಲೀನು, ಪಾಲಿಅಕ್ರಿಲೇಟ್ ಇವ್ಯಾವುದು ಒಳ್ಳೇದಲ್ಲ. ಆಮೇಲೆ ಓಡರ್ ನ್ಯೂಟ್ರಲೈಸರ್ ಏನು ಮಾಡ್ತಾರೆ, ಬ್ಲೀಡಿಂಗ್ ಆದಂಗೆ ಕೆಲವು ಅಂಥವು ಬಂದಿದ್ದು ಮಧ್ಯ ನಾವು ಸಣ್ಣವ್ರದಾಗಿದ್ದು ಏನಂದರೆ ಬ್ಲೀಡಿಂಗ್ ಆದ ಕೂಡಲೇ ಅದು ಒದ್ದೆ ಆದಂಗೆ ಅದೊಂದು ಪರಿಮಳ ಬರ್ತಿತ್ತು. ಸೊ ಒಂಥರ ಒಳ್ಳೆಯ ವಾಸನೆ ಎಲ್ಲರಿಗೂ. ಆದರೆ ಉಳಿದ ಹೆಣ್ಮಕ್ಳಿಗೆ ಗೊತ್ತಾಗ್ಬಿಡ್ತಿತ್ತು ಈ ಬ್ರ್ಯಾಂಡೇ ಇವಳು ಯೂಸ್ ಮಾಡ್ತಾಳೆ, ಯಾಕಂದರೆ ವಾಸನೆ ಬರ್ತಾ ಇತ್ತು ಅಂತ. ಸೊ ಅಂದರೆ ಕೆಟ್ಟ ವಾಸನೆ ಬರಬಾರ್ದು ಅಂತ ಕಂಪ್ನಿಯವರು ಯೋಚಿಸಿ ಇದನ್ನು ಮಾಡಿದರು. ಅದ್ರ ರಿಸಲ್ಟ್ ಏನಾಯ್ತು ಅಂದರೆ ಈ ಟಾಕ್ಸಿಕ್ ಶಾಕ್ ಇದನ್ನ ಒಂದೇನಂತಂದು ಇದರಿಂದ ಅದು ಡಿಯೋಡ್ರೆಂಟು ಅದನ್ನೆಲ್ಲ ಹಾಕೋದು ಒಳ್ಳೇದಲ್ಲ, ಅದು ಹೆಲ್ತ್ಗೆ ಎಫೆಕ್ಟ್ ಆಗ್ತದೆ. ಸೊ ಇದನ್ನು ಟ್ಯಾಂಪೂನು ಅದನ್ನೆಲ್ಲ ಯೂಸ್ ಮಾಡಿದಾಗ ಅದಕ್ಕೂ ಹಾಕಿದಾಗ ಅದು ಟಾಕ್ಸಿಕ್ ಶಾಕ್ ಸಿಂಡ್ರೋಮ್, ಬರೀ ಟ್ಯಾಂಪೂನಿಂದನೂ ಬರ್ತದೆ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಆಗಿ ಜ್ವರ ಬಂದು ಏನೇನು ಪ್ರಾಬ್ಲಮ್ ಆಗ್ಬಿಡ್ತದೆ ಅವ್ರಿಗೆ. ಅದಕ್ಕೆ ಅವ್ಯಾವುದು ಒಳ್ಳೇದು ಅಲ್ಲ. ಆಮೇಲೆ ಅದರೊಳಗೆ ಡಯಾಕ್ಸಿನ್ ಅಂತ ಇನ್ನೊಂದು ಉಪಯೋಗಿಸ್ತಿದ್ರು. ಇದರಿಂದ ಏನಾಗ್ತದೆ, ಎಂಡೋಕ್ರೈನ್ ಡಿಸ್ಟ್ರಪ್ಟರ್, ಅದು ನಮ್ಮದು ಹಾರ್ಮೋನ್ ಹೆಚ್ಚು ಕಮ್ಮಿ ಮಾಡಿಬಿಡ್ತದೆ. ಅದು ಪೆಲ್ವಿಕ್ ಕ್ಯಾನ್ಸರ್ ಮಾಡ್ಬೋದು. ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಾಯಿಲೆ, ತುಂಬ ಅಂದರೆ ತುಂಬ ಹೊಟ್ಟೆ ನೋವು ಬಂದುಬಿಡ್ತದೆ. ಇದರೊಳಗೆ ಗುಡು ಅಂತ ನೆಲದ ಮೇಲೆ ಹೊರಳಾಡ್ತಾರೆ, ಅಷ್ಟು ನೋವು ಬರ್ತದೆ ಪೀರಿಯಡ್ಸ್ ಬಂದಾಗ. ಅಂಥ ಕಾಯಿಲೆ ಬರ್ಬೋದು. ಇಮ್ಯೂನ್ ಸಪ್ರೆಷನ್ ಇವೆಲ್ಲ ಆಗ್ಬೋದು. ಅದಕ್ಕೆ ಅದು ಒಳ್ಳೇದಲ್ಲ. ಆಮೇಲೆ ಇವೆಲ್ಲ ಬಿಡಿ, ಇವ್ಯಾವ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗೇನು ಆ ಪ್ಯಾಡ್ ಅಲ್ಲೇ ಕೂತ್ರೆ ಆ ಜಾಗಕ್ಕೆ ಇರಿಟೇಷನ್, ಇಚ್ಚಿಂಗು. ಆಮೇಲೆ ನೀವು ಹಗಲೆಲ್ಲ ಈ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಕೂಲ್ನಾಗೆ. ಆಮೇಲೆ ಅದು ಸ್ಕಿನ್ ಅಲರ್ಜಿ ಆಗ್ಬೋದು. ಆಮೇಲೆ ಅದಕ್ಕೆ ಆರ್ಟಿಫಿಷಿಯಲ್ ಪರ್ಫ್ಯೂಮ್ ಅವ್ಯಾವೂ ಹಾಕಬಾರ್ದು. ಆಮೇಲೆ ಇದನ್ನ ಈಗಾಗಲೇ ಹೇಳಿದೆ, 6.5 ಇಯರ್ಸ್ ನಾವು ಅದರೊಳಗೆ ಇರ್ತೀವಿ. ಆಮೇಲೆ ಈ ಪ್ಯಾಡು ನೀವು ನೆಲದಾಗ ಹೋಗಿದ್ರೂ ಅದು ಪರಿಸರ ಸ್ನೇಹಿ ಆಗಲಿಕ್ಕೆ 500ರಿಂದ 800 ವರ್ಷ ಬೇಕು. ಅಷ್ಟು ಯೋಚನೆ ಮಾಡಿ. ಅದು ನೀವು ನೆಲದಾಗ ಎಷ್ಟೇ ಆಳು ಹೋಗಿದ್ರು ಮುಂದಿನವರು ಅದ್ರ ಮೇಲೆ ಹೋಗೋದು, ಕೊನೆಗೆ ನಮಗೆ ಭೂಮಿ ವೇಸ್ಟ್ ಆಗಿಬಿಡ್ತದೆ. ಅದಕ್ಕೆ ಅದನ್ನು ಉಪಯೋಗಿಸ್ಬಾರ್ದು. ಈಗ ಪ್ರತಿಯೊಂದು ನಾವು ಹಂಗಾರೆ ಅದನ್ನು ಉಪಯೋಗಿಸ್ಬಾರ್ದು ಅಂದ್ರೆ ನಾವು ನ್ಯಾಚುರಲ್ಲು ಏನಪ್ಪ ಮಣ್ಣಿಂದ ಇದನ್ನು ಕಾಟನ್ ಚೀಲ ಮಾಡ್ಕೊಂಡಾದ್ರೂ ಮಣ್ಣು ಅಂಥದ್ದೆಲ್ಲ ಬೂದಿ ಇದನ್ನೆಲ್ಲ ಉಪಯೋಗಿಸಿದ್ರೆ ಏನಾಗ್ತದೆ, ಕೆಲವು ಸಲ ಇನ್ಫೆಕ್ಷನ್ ಆಗ್ಬೋದು. ಹಳೆ ಕಾಲದಾಗ ಅದ್ರ ಮೇಲೆ ಅರಿಶಿನ ಹಾಕ್ತಿದ್ರಂತೆ ಇನ್ಫೆಕ್ಷನ್ ಆಗಬಾರ್ದು ಅಂತ. ಇದ್ದಲ್ಲಿ ಚೂರು ಇರ್ತಿತ್ತು, ಅದು ಇದನ್ನು ಹಿರ್ಕೋತಿತ್ತು ವಾಸನೆ ಎಲ್ಲ. ಅದನ್ನು ಉಪಯೋಗಿಸ್ತಿದ್ರು ಆವಾಗಿನ ಕಾಲದಾಗ. ಏನೋ ತಮ್ಮ ಕಾಲಕ್ಕೆ ಅದೊಂದು ಎಸ್ಪೆಷಲಿ ಹೈಜಿನಿಕ್ಕೆ ಆವಾಗಿನ ಕಾಲಕ್ಕೆ ಆ ಥರ ನೋಡಿದರೆ. ಆದ್ರೀಗ ಕಾಲ ಮುಂದುವರೆದಿದೆ, ನೀವೇನು ಅದನ್ನು ಉಪಯೋಗಿಸೋ ಕಾರಣ ಇಲ್ಲ. ಯಾರ ಮನೆಯಲ್ಲಿ ಬೂದಿ ಇದ್ಲು ಸಿಗೋದಿಲ್ಲ ಈಗ. ಅದಕ್ಕೆ ಏನು ಮಾಡಬೇಕು, ಅದರಿಂದ ಅದನ್ನು ಆ ಥರ ಮಣ್ಣು ಗಿಣ್ಣು ಉಪಯೋಗಿಸ್ಬಾರ್ದು, ಅನ್ಹೈಜಿನಿಕ್ ಅವೆಲ್ಲ. ಅದರಿಂದ ನಿಮ್ಗೆ ತೊಂದರೆ ಜಾಸ್ತಿ. ಆಮೇಲೆ ಬಟ್ಟೆ ಯೂಸ್ ಮಾಡಿದ್ರೆ ಏನಾಗ್ತದೆ, ಆಮೇಲೆ ಅವನ್ನ ನಾವು ಉಪಯೋಗಿಸ್ಬೋದು, ಏನು ತೊಂದರೆ ಇಲ್ಲ. ಆದರೆ ನೀವು ಸ್ವಚ್ಛವಾಗಿ ಒಗಿಬೇಕು, ಸೂರ್ಯ ರಶ್ಮಿ ಒಳಗೆ ಒಣಗಿಸ್ಬೇಕು, ಇಸ್ತ್ರಿ ಮಾಡಬೇಕು. ನೀವು ಸರಿಯಾಗಿ ಒಣಗಿಸಿಲ್ಲ, ಹಸಿ ಇತ್ತು ಅಂಥದ್ದು ಉಪಯೋಗಿಸಿದ್ರೆ, ಅಥವಾ ಇದನ್ನು ಏನು ಅದರ ಕಾಂಟಮಿನೇಷನ್ ಅಲ್ಲೇ ಒಣಗಿ ಹಾಕಿ ಅದಕ್ಕೆ ಏನಾದರೂ ಇನ್ಫೆಕ್ಷನ್ ಆದರೆ ಪ್ರಾಬ್ಲಮ್ ಆಗ್ಬೋದು. ಮುಂದೇನಂತಂದರೆ ಅದನ್ನು ಟಾಯ್ಲೆಟ್ನಾಗ ಹಾಕಿದರೆ ಈಗಾಗಲೇ ಏನೇನಾಗ್ತದೆ ಅಂತ ನಾನು ನಿಮಗೆಲ್ಲ ತೋರಿಸ್ಬಿಟ್ಟಿದ್ದೀನಿ. ನೆಕ್ಸ್ಟು ಟ್ಯಾಂಪೂನ್ಸು, ಈಗಾಗಲೇ ನಾನು ಹೇಳಿದೆ ಟ್ಯಾಂಪೂನ್ ಯೂಸ್ ಮಾಡಿದಾಗ ಅದು ಟಾಕ್ಸಿಕ್ ಶಾಕ್ ಸಿಂಡ್ರೋಮು ಆ ಥರ ಆಗ್ಬೋದು. ಆಮೇಲೆ ಅದನ್ನು ಈ ಮದುವೆ ಆದವ್ರು ಉಪಯೋಗಿಸ್ಬೋದು. ಮದುವೆ ಆಗದೆ ಇದ್ದವ್ರಿಗೆ ಒಂಥರ ಮುಜುಗರ ಆಗ್ತದೆ, ಅಥವಾ ಅಲ್ಲಿ ಕನ್ಯಾದ ಪರ ಕೆಲವೊಬ್ಬರಿಗೆ ಈಚಿಬಿಟ್ಟಿರ್ತದೆ, ಅದು ಕೆಲವೊಬ್ಬರಿಗೆ ಅದು ಗಟ್ಟಿ ಇದ್ದರೆ ಅದು ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೆ ನಾವು ಇದನ್ನು ಮೆನ್ಸ್ಟ್ರುವಲ್ ಕಪ್ ಕೂಡ ನಾವು ಹೇಳ್ತೀವಿ, ಆದಷ್ಟು ಮದುವೆ ಆದವ್ರು ಯೂಸ್ ಮಾಡಿರಿ. ಅದು ಕೆಲವೊಬ್ಬರಿಗೆ ಮುಜುಗರ ಆಗ್ತದೆ. ಅಂಥವ್ರು ತೀರ ಸಣ್ಣ ಎಳೆ ಹುಡುಗಿಯರಿದ್ದರೆ ಬೇರೆ ಥರ ಉಪಯೋಗಿಸ್ಬೋದು ಒಂದೇದು. ಆಮೇಲೆ ಮೆನ್ಸ್ಟ್ರುವಲ್ ಕಪ್ಪು ಹೈಜಿನಿಕ್ಕು. ಏನಂತಂದರೆ ಇದು ಪರಿಸರ ಸ್ನೇಹಿ ಅಂತಲ್ಲ, ಆದರೆ ಪರಿಸರಿಗೆ ಹಾನಿನೂ ಮಾಡೋದಿಲ್ಲ, ಸ್ನೇಹಿನೂ ಅಲ್ಲ, ತನ್ನಷ್ಟಕ್ಕೆ ಇರ್ತದೆ, ಇನರ್ಟ್ ಅದು. ಅದಕ್ಕೆ ಆಮೇಲೆ ಇದು ನಾವು ಒಂದು ಊರಿನಿಂದ ಇನ್ನೊಂದು ಊರಿಗೆ ಒಯ್ಯಲಿಕ್ಕೆ ತುಂಬ ಸುಲಭ. ಈಗ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಯೂಸ್ ಮಾಡ್ಕೊಂಡ್ರೆ ಇಷ್ಟು ನಿಮ್ಮ ಬ್ಯಾಗ್ ಒಯ್ತಾ ಇದ್ರೆ ಅದ್ರಾಗ ಅರ್ಧಕ್ಕರ್ಧ ಇದೇ ಜಾಗ ಆಕ್ಯುಪೈ ಮಾಡಿಬಿಡ್ತದೆ. ಅದಕ್ಕೆ ಇದು ಇಷ್ಟೇ ಸಣ್ಣದು. ಆಮೇಲೆ ತೊಳೆಯೋದು ಈಸಿ ಎಲ್ಲ. ಅದಕ್ಕೆ ಇದು ಪರಿಸರ ಸ್ನೇಹಿ. ಇದು ಒಬ್ಬ ಹೆಣ್ಮಗಳು ತನ್ನ ಆಯುಷ್ಯದೊಳಗೆ ಒಂದು ಮೂರು ಕಪ್ ಉಪಯೋಗಿಸ್ಬೋದು ಮ್ಯಾಕ್ಸಿಮಮ್. ಅಂದರೆ ಅದಕ್ಕೆ ಪೇಪರ್ ನ್ಯಾಪ್ಕಿನ್, ಇದದ್ದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಂದರೆ ಎಷ್ಟು ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ. ಅದಕ್ಕೆ ಇದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಆಮೇಲೆ ಅದಕ್ಕೆ ಅದರ ಪ್ಯಾಂಟೀಸು ಅಂಡರ್ವೇರು ಇದು ಬೇಕಾಗ್ತದೆ, ಇದಕ್ಕೂ ಬೇಕಾಗ್ತದೆ. ಅದು ಹೈಜಿನಿಕ್ಕು, ಅದನ್ನು ಮಾಡ್ಬೋದು. ನೆಕ್ಸ್ಟು ಡಿಸ್ಪೋಸಬಲ್ ಪ್ಯಾಡ್. ಈಗ ನಾ ಏನಂತಂದರೆ, ಈಗ ಒಂದು ಸಿಟಿ ಒಳಗೆ ಬೆಂಗಳೂರಿನಾಗೆ ನಾವು ತೊಗೊಂಡ್ಬಿಟ್ರೆ ಪ್ರತಿ ದಿವಸ 200 ಟನ್ಸ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬರ್ತಾವಂತೆ, ಪ್ರತಿ ದಿನ ಬರ್ತಾವಂತೆ.
ಆಮೇಲೆ ಅದಕ್ಕೆ ಮತ್ತೆ ಅದು ಇವನು ವಾಶ್ ಮಾಡಿ ಮತ್ತೆ ಉಪಯೋಗಿಸೋಂಗಿರೋದಿಲ್ಲ ಏನಿಲ್ಲ. ಆನ್ ಎನ್ ಎವರೇಜ್ ಎಷ್ಟು 10,000 to 11,000 ಇದಾಗ್ತದೆ. ಅದಕ್ಕೆ ಅರ್ಬನ್ ಲೇಡಿ ಒಟ್ಟು ತನ್ನ ಲೈಫ್ ಟೈಮ್ನಾಗ ಎಷ್ಟು ಯೂಸ್ ಮಾಡ್ತಾಳೆ, 16,800 ಯೂಸ್ ಮಾಡ್ಬೋದು ಅಂತ ಲೆಕ್ಕ ಇದೆ. ಸೊ May 8 WHO ಅದು ರೆಕಾರ್ಡ್ ಆಗಿಬಿಟ್ಟಿದೆ. ಅವತ್ತಿನ ದಿವಸ ಮೆನ್ಸ್ಟ್ರಲ್ ಹೈಜೀನ್ ಡೇ ಅಂತ ಈಗಾಗಲೇ ಹೇಳಿದೆ. ಸ್ಕೂಲ್ನೊಳಗೆ ನಾವೆಲ್ಲ ಇದು ಟೀಚರ್ಸು ಹೇಳ್ಕೊಡ್ಬೇಕು ಮಕ್ಕಳಿಗೆ, ಅದ್ರ ಬಗ್ಗೆ ತಿಳುವಳಿಕೆ ನೀಡಬೇಕು, ಟಾಯ್ಲೆಟ್ನಾಗ ಎಸಿಬೇಡ ಅಂತ ಹೇಳಬೇಕು. ಆಮೇಲೆ ಅವ್ರಿಗೆ ಅದನ್ನು ವಾಶ್ ಹೆಂಗೆ ಮಾಡಬೇಕು ಅಂತ. ಈ ಸ್ಕೂಲ್ನಾಗೆಲ್ಲ ಕಡೆ ಈಗೆಲ್ಲ ಕಡೆ ಇದು ಏನಂತಂದರೆ, ಮೊದಲು ಕೈಯಿಂದನೇ ನಾವು ಟಾಯ್ಲೆಟ್ಗೆ ಹೋದರೆ ತೊಳ್ಕೊತಿದ್ವಿ. ಈಗ ಸ್ಪ್ರೇ ಬಂದುಬಿಟ್ಟವೆ. ಈ ಸ್ಪ್ರೇ ನೀವು ಎಡಗೈಯಾಗಾದರೂ ಹಿಡ್ಕೊಳ್ಳಿ, ಬಲಗೈಯಾದ್ರೂ ಹಿಡ್ಕೊಳ್ರಿ, ಮುಂದಿನಿಂದ ಹಿಂದೆ ಮಾಡ್ಕೋಬೇಕು. ಯಾಕೆ ಈಗ ಒಂದು ಕಾಲಕ್ಕೆ ಸ್ಪ್ರೇ ಇತ್ತು, ಹಿಂದೆ ನೀವು ಹಿಂಗೆ ಆನ್ ಮಾಡಿದ್ಕೊಳ್ಳಿ ಹಿಂದಿಂದ ಮುಂದೆ ಬಂದುಬಿಡ್ತಿತ್ತು. ಸೊ ನಾವು ಅಲ್ಲಿ ಟಾಯ್ಲೆಟ್ಗೆ ಹೋಗ್ತೇವೆ ಹಿಂದಿನ ಜಾಗದಾಗೆ. ಸೊ ನೀವು ಸರಿಯಾಗಿ ತೊಳ್ಕೊಂಡಿಲ್ಲ ಏನಿಲ್ಲ ಅಂದರೆ ಅದು ನಿಮ್ಮದು ಹೈಜೈನಕ್ಕೆ ಎಲ್ಲ ಬಂದು ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ. ಅದಕ್ಕೆ ನೀವು ಈಗ ಸ್ಪ್ರೇ ಇರ್ತದಲ್ಲ ಅದನ್ನು ಉಪಯೋಗಿಸ್ಕೋಬೋದು. ನೀವು ಕೂತ್ಕೊಂಡಾದರೂ ಟಾಯ್ಲೆಟ್ ಮಾಡಿ, ಕಮೋಡ್ ಮೇಲೆ ಕೂತ್ಕೊಂಡು ಮಾಡಿ, ಅದನ್ನು ನೀವು ಹಿಂಗೆ ಉಪಯೋಗಿಸ್ಬೇಕು. ಇದರಿಂದ ಮುಂದಿನಿಂದ ಹಿಂದೆ ಹೋಗ್ತದೆ, ಇದರಿಂದ ಇನ್ಫೆಕ್ಷನ್ ಆಗೋದಿಲ್ಲ. ಆಮೇಲೆ ಆ ಟೈಮ್ನಾಗೆ ಮೆನ್ಸ್ಟ್ರೇಷನ್ದಾಗ ಸ್ನಾನ ಮಾಡಬಾರ್ದು, ಜಡೆ ಹಾಕಬಾರ್ದು, ಕೆಲಸ ಮಾಡಬಾರ್ದು ಅಂತೆಲ್ಲ ಇರ್ತಿತ್ತು. ಅದೇನಿಲ್ಲ, ಗಂಡ್ರ ಗಾರ್ಮೆಂಟ್ ಯೂಸ್ ಮಾಡ್ಬೋದು, ಬೆಲ್ಟರ ಯೂಸ್ ಮಾಡಿರಿ, ಪ್ಯಾಂಟಿ ಲೈನರ್ಸ್ ಏನಾದರೂ ಯೂಸ್ ಮಾಡಿರಿ. ಆಮೇಲೆ ಈಗ ಆಮೇಲೆ ನೀವು ಇದನ್ನು ಅದು ಡಿಸ್ಪೋಸಬಲ್ ಇದ್ರದ್ದು ಬಟ್ಟೆ ಯೂಸ್ ಮಾಡಿದರೆ ಅದಕ್ಕೆ ಬಟನ್ಸ್ ಇರ್ತವೆ, ಅದು ಏನು ಅಂತ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಆಮೇಲೆ ಹೆವಿ ಬ್ಲೀಡಿಂಗ್ ಇದ್ದರೆ, ಭಾಳ ಬ್ಲೀಡಿಂಗ್ ಇದ್ದರೆ ಅವರು ಜಾಸ್ತಿ ಉಪಯೋಗಿಸ್ಬೇಕು, ಫ್ರೀಕ್ವೆಂಟಾಗಿ ಯೂಸ್ ಮಾಡಬೇಕು. ಈ ಚಿತ್ರದೊಳಗೆ ನೀವು ಇದು ನೋಡ್ತೀರಿ, ಅದನ್ನು ನಾನೀಗ ತೋರಿಸೇ ಬಿಡ್ತೀನಿ. ಈಗ ನಾನು ನಿಮಗೆ ಬಟ್ಟೆದು ಹೇಗೆ ಉಪಯೋಗಿಸ್ಬೇಕು ಅಂತ ಅನ್ನೋದು ನಾನು ಹೇಳ್ತೀನಿ. ಈ ಥರದ್ದು ಇದು ಭಾಳ ಬ್ಲೀಡಿಂಗ್ ಆಗ್ತಾಯಿದ್ರೆ ಇದು, ಸಾಧಾರಣ ಆಗ್ತಾಯಿದ್ರೆ ಇದು, ಕಡಿಮೆ ಆಗ್ತಾಯಿದ್ರೆ ಇದು. ಸೊ ಇದರೊಳಗೆ ನಾವು ಇಲ್ಲಿ ಬಟನ್ಸ್ ಇದೆ, ಈ ಬಟನ್ಸ್ ನಾವು ಇಲ್ಲಿ ಹಾಕ್ಬೇಕು ಹಿಂಗೆ. ಸೊ ಇಲ್ಲಿ ಇದು ಬರ್ತದೆ ಏನಪ್ಪ, ಇದು ನಿಮ್ಮದು ಪ್ಯಾಂಟಿ ಬರ್ತದೆ ಇಲ್ಲಿ ಕೆಳಗೆ. ಇದು ದಪ್ಪ ಇರೋದು, ಇದು ಮೆತ್ತಗಿದೆ, ಮತ್ತು ಇದು ಭಾಳ ಲೇಯರ್ ಇದೆ, ಇದು ಒಳಗಡೆ ಇರ್ತದೆ. ಇದ್ರಾಗೂ ನಿಮ್ಮದು ಇದು ಬ್ಲೀಡಿಂಗ್ ಆಗ್ತದೆ. ಆಮೇಲೆ ಅದಾದಮೇಲೆ ಒದ್ದೆ ಆದಮೇಲೆ ಇದನ್ನ ಹಿಂಗೆ ತೆಗೆದು ಬಿಟ್ಟರೆ ಅದು ಹೊರಗೆ ಬಂದುಬಿಡ್ತದೆ. ಆಮೇಲೆ ಇಲ್ಲಿ ಇದನ್ನ ಈ ವಿಂಗ್ನಿಂದ ಏನಾಗ್ತದೆ ಅಂದರೆ ಈ ಪ್ಯಾಂಟಿದು ಸೈಡು ಇದು ಆಗೋದಿಲ್ಲ, ಏನೂ ಅದಕ್ಕೆ ರಕ್ತ ಹತ್ತೋದಿಲ್ಲ. ಆಮೇಲೆ ಇದೇ ಇರ್ತದಲ್ಲ, ನೀವು ಸ್ವಚ್ಛವಾಗಿ ಸೋಪ್ ಹಾಕಿ ತೊಳಿಬೋದು. ಈ ಥರ ಇಲ್ಲಿ ಪ್ಲಾಸ್ಟಿಕ್ ಇರೋದ್ರಿಂದ ಇದು ಹೊರಗಡೆ ಸೋರೋದಿಲ್ಲ. ಅದೇ ಥರ ಇದೇ ಮೂರು ನೀವು ನಿಮಗೆಷ್ಟು ರಕ್ತಸ್ರಾವ ಆಗ್ತದೆ ಅದರ ಮೇಲೆ ನೋಡಿಕೊಂಡು ಇವನ್ನ ಉಪಯೋಗಿಸ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ, ಕೆಲವೊಬ್ಬರಿಗೆ ಈ ಥರ ಬೇಡ ಅಂತ ಅನಿಸ್ತು. ಇನ್ನೊಂದು ಅಂತಂದರೆ ಈ ಥರದ್ದು ಇದು ನೋಡಿ, ಇದು ಒಗೆಯೋಕೆ ಈಸಿ, ಖರ್ಚಿಫ್ ಥರ ಇರ್ತದೆ, ಒಗೆಯೋಕೆ ಈಸಿ. ಆಮೇಲೆ ನೀವು ಹೀಗೆ ಒಣಗಿ ಹಾಕಿಬಿಟ್ರೆ, ಈಗ ಕಿಡಿಗೇಡಿ ತಮ್ಮ ತಂಗಿ ಯಾರ ಇದೇನು ಅಂತ ಕೇಳ್ಬೋದು. ಅವಾಗ ಎಲ್ಲರಿಗೂ ಏನು ಹೇಳಬೇಕು ಅಂತ ಒಂಥರ ಅರ್ಥ ಆಗೋದಿಲ್ಲ. ಇದು ಸ್ಕ್ವೇರ್ ಇದ್ರೆ ಇದೇನೋ ಒಂಥರ ಖರ್ಚಿಫ್ ಥರ ಕಾಣಿಸಿಬಿಡ್ತದೆ. ಸೊ ಆಮೇಲೆ ಇದಕ್ಕೂ ಈ ಥರ ಜಾಗದಲ್ಲಿ ಇಟ್ಕೊಳ್ಳೋಕ್ಕೆ ಇದಕ್ಕೆ ಬಟನ್ಸ್ ಇದೆ. ಇಲ್ಲಿ ನೋಡಿ, ಈ ಥರ ಬಟನ್ಸ್ ಇದೆ, ಈ ಥರ ಬಟನ್ಸ್ ಇದೆ ಇದಕ್ಕೂ. ಸೊ ಈ ಥರ ನೀವು ಉಪಯೋಗಿಸ್ಬೋದು. ಇಲ್ಲಪ್ಪ ಇನ್ನೂ ಒಂದು ಥರ ತೋರಿಸ್ತೇನೆ ನಾನು ನಿಮಗೆ. ಈ ಥರ ಪ್ಲಾಸ್ಟಿಕ್ ಬರ್ತದೆ. ಇದರೊಳಗೆ ಇದ್ರ ಮನೆಯೊಳಗಿಂದ ನಿಮ್ಗೆ ಅದು ಬೇಡಪ್ಪ, ನಾವು ಮನೆಯೊಳಗಿಂದು ಸೀರೆ ದೋತ್ರ ಉಪಯೋಗಿಸ್ತೀವಿ ಅಂದರೆ ಇದು ಒಂಥರ, ಇಲ್ಲಿ ನೋಡಿ, ಇದು ಖರ್ಚಿಫ್ ಥರ. ಇದನ್ನು ನೀವು ಮಡಿಚಿಕೊಂಡು ಇದ್ರ ಮೇಲೆ ಇದು ಇಟ್ಕೊಳ್ಬೋದು. ಇದರೊಳಗೆ ನೀವು ಬಟ್ಟೆನ ಇಟ್ಕೋಬಹುದು. ಇದು ಬಟ್ಟೆ ಇಟ್ಕೊಂಡು ಬಿಟ್ರೆ ಇದು ಹಿಂದ್ಗಡೆ ಇಲ್ಲಿ ಪ್ಯಾಂಟಿ ಬರ್ತದೆ, ಇಲ್ಲಿ ಅದು ಜಾಗಕ್ಕೆ ಕೂಡ್ತದೆ, ಈ ಥರ ಇರ್ತದೆ. ಸೊ ಈಗ ಇದು ಒಂದು ಥರ, ಇದು ಎರಡನೇ ಥರ, ಮತ್ತು ಇದು ಮೂರು ಥರ ನಾನು ತೋರಿಸಿದ್ದೀನಿ ನಾನು ನಿಮಗೆ. ಈಗ ಇನ್ನೊಂದು ತೋರಿಸ್ತೀನಿ. ಇದು ಮೆನ್ಸ್ಟ್ರುವಲ್ ಕಪ್ಪು. ಇದು ನೋಡಿ, ಇದು ಒಂಥರ ಹಿಂಗೆ ಬಾಕ್ಸ್ ಇದು ಬರ್ತದೆ. ಇದರೊಳಗೆ ಒಂದು ಚೀಲ್ನಾಗಿ ನೀವು ಈ ಥರ ಸ್ವಚ್ಛ ಮಾಡಿ ಇಟ್ಕೋಬಹುದು. ಇದು ಮೆನ್ಸ್ಟ್ರುವಲ್ ಕಪ್ಪು. ಆಮೇಲೆ ನೀವು ಇದು ನೋಡಿ, ಈ ಥರ ಇರ್ತದೆ. ಇದನ್ನು ಹಿಂಗೆ ಹಿಚಕ್ಬಹುದು, ಹಿಂಗೆ ಹಿಚಕ್ಬಹುದು, ಮೆತ್ತಗಿರ್ತದೆ ಇದು. ಈಗ ಮೆನ್ಸ್ಟ್ರುವಲ್ ಕಪ್ ಆಯಿತು, ನಮಗೆ ಪ್ಯಾಡೆ ಉಪಯೋಗಿಸ್ಬೇಕು ಅನ್ನೋರೊಳಗೆ ಈಗ ಚೈನಾದೊಳಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಬಾಳೆಹಣ್ಣಿನ ದಿಂಡಿನಿಂದ ಅಥವಾ ಬಾಂಬೂದಿಂದ ಅಥವಾ ಜೂಟ್ ಗಿಡದಿಂದ ಅಥವಾ ಈ ಚಹಾದ ಗಿಡದಿಂದನೂ ಅವರು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಮೊದಲಿನ ಕಾಲಕ್ಕೆ ನಾನು ನಿಮ್ಗೆ ಹೇಳಿದೆ, ಅವರು ಅರಿಶಿನ ಹಾಕಿ ಎಲ್ಲ ಮಾಡ್ತಿದ್ರು ಅಂತ. 1937 ಒಬ್ಬಳು ಅಮೇರಿಕನ್ ಆ್ಯಕ್ಟರ್ ಲಿಯೋನಾ ಚಾಲ್ಮರ್ಸ್ ಅಂತ, ಅವಳು ಏನು ಮಾಡಿದ್ಲು ಅಂದರೆ, ಈ ಕಪ್ಪು ಹುಡುಕಿದವಳೆ ಅವಳು. ಅದು ಲೇಟೆಕ್ಸ್ ರಬ್ಬರ್ನಿಂದ ಇದು ಮಾಡಿದಿತ್ತು ಅವಾಗ.
ಆಮೇಲೆ 1950 ಆದಮೇಲೆ ಆಫ್ಟರ್ ದಿ ವಾರು ಮಿಸಸ್ ಚಾರ್ಮಲ್ಸ್ ಮೇಡ್ ಸಮ್ ಇಂಪ್ರೂವ್ಮೆಂಟ್ ಅದರೊಳಗೆ ಮಾಡಿ ಏನು ಮಾಡಿದ್ಲು ಅಂದ್ರೆ ಹೊಸ ಡಿಸೈನ್ ಮಾಡಿ ಮೊದಲಂತ ಯಾವುದೋ ಕಪ್ ಯೂಸ್ ಮಾಡ್ತಿದ್ದು ಆಮೇಲೆ ಡಿಸೈನ್ ಮಾಡಿ ಈ ಕಪ್ ಬಂತು. ಸೊ ಇದನ್ನು ಕಂಡು ಹಿಡಿದಿದ್ದು ಒಬ್ಬಳು ಇದ್ರಾಗೆ ಸಿನಿಮಾ ನಟಿ ಆ್ಯಕ್ಚುಲಿ. ಆಮೇಲೆ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ, ಭಾಳ ಹೊತ್ತು ಪ್ಯಾಡ್ ಯೂಸ್ ಮಾಡಿದರೆ ಅದು ಬ್ಯಾಕ್ಟೀರಿಯಾ ಇದಾಗ್ಬೋದು, ಡಯಾಕ್ಸಿಂದ ಕ್ಯಾನ್ಸರ್ ಬರ್ತದೆ, ಸಣ್ಣದಾಗಿ ಅದು. ಆಮೇಲೆ ಹೇಳ್ತಾ ಇದ್ದೀನಿ, ಅಥವಾ ನೀವು ಸೆಂಟ್ ಯೂಸ್ ಮಾಡಿದರೆ ಬರ್ತ್ ಡಿಫೆಕ್ಟು ಅದೇನರ ಬೇಬಿಗೆ ಬರ್ಬೋದು. ಆಮೇಲೆ ಸರಿ ವಾಶ್ ಮಾಡಿಲ್ಲ ಅಂದರೆ ಅದೇ ಪ್ಯಾಡು ಮತ್ತು HIV ಅದು ಹೊರಗಡೆ ಹಬ್ಬೋದು. ನೀವು ಪ್ಯಾಡ್ ಎಸ್ದು ಬಿಟ್ಟಿರ್ತೀರಿ ಬ್ಲಡ್ ಬಂದದ್ದು, ಅದಂತ HIV ಹಬ್ಬೋದು, ಹೆಪಟೈಟಿಸ್ ಹಬ್ಬೋದು, ಮತ್ತು ಇಕೋ ಫ್ರೆಂಡ್ಲಿ ಇಲ್ಲ. ಅದಕ್ಕೆ ನಾವು ಕಪ್ ಯೂಸ್ ಮಾಡಿರಿ ಅಂತ ಹೇಳ್ತೀನಿ. ಈಗ ನೀವು ಮತ್ತೆ ಪಿಕ್ಚರ್ನಾಗ ನೀವು ನೋಡ್ಬೋದು, ಥರದ ಕಪ್ ಇದೆ, ಮೇಲೊಂದು ಗುಂಡಿದೆ ಇದೆ, ಇದರೊಳಗಿಲ್ಲ. ಆದರೆ ಈ ಕಪ್ನೊಳಗೆ ಒಂದೊಂದು ಗುಂಡು ಕಾಣಿಸ್ತದೆ ನಿಮಗೆ. ಈಗಿನ ಈ ಕಪ್ಪದು ಉದ್ದ ಎಷ್ಟಪ್ಪ, ಲೆಂಗ್ತು 44 ಮಿಲಿಮೀಟ್ರು ಅಥವಾ 75 ಮಿಲಿಮೀಟ್ರು, ಡಯಾಮೀಟ್ರ್ 1.85ದಿಂದ 3.5 ಸೆಂಟಿಮೀಟರ್ ತನಕ ಇರ್ತದೆ. ಇದಕ್ಕೆ ಸ್ಟೆಮ್ಮು ಅಥವಾ ಬಾಲ್ ಇದಕ್ಕೆ ತೋರಿಸಿದೆ ನಾನು, ಒಂದು ಗುಂಡು ಇರ್ತದೆ ಅಥವಾ ಒಂಥರ ಸ್ಟೆಮ್ ಇರ್ತದೆ, ಒಂದೇನೋ ಸಾಲಿಡ್ ಇರ್ತದೆ. ಅದನ್ನು ಯಾಕೆ ಅಂತಂದರೆ ಅದು ಹಿಡಿದು ಎಳಿಲಿಕ್ಕೆ ಅಂತ ಇಟ್ಕೊಳ್ಳಿ, ಅಥವಾ ಸೆಂಟರ್ನಾಗ ಕೂತಿದಿಲ್ಲ ಅಂತ ನಿಮ್ಗೆ ತಿಳಿಲಿಕ್ಕೆ. ಆಮೇಲೆ ಬೇರೆ ಬೇರೆ ಬಣ್ಣದಾಗ ಸಿಗ್ತವೆ ನಿಮ್ಗೆ, ಯಾವ ಬಣ್ಣ ಬೇಕೋ ಆ ಬಣ್ಣ. ಏನಂತಂದರೆ ಕೆಂಪು, ಹಸಿರು, ಅಥವಾ ಆಮೇಲೆ ನಮ್ಮ ಕಲರ್ಲೆಸ್ಸು ಸಿಗ್ತದೆ, ವಾಯ್ಲೆಟ್ ಕಲರು, ಆಮೇಲೆ ಬಿಳೆದು, ಹಳದಿ ಬಣ್ಣದ್ದು, ಬೇರೆ ಬೇರೆ ಬಣ್ಣದಾಗ ಸಿಗ್ತದೆ. ಆಮೇಲೆ ಇದು ಕಪ್ನೊಳಗೆ V ಶೇಪ್ಡು ಅಥವಾ U ಶೇಪ್ಡು ಸಿಗ್ತದೆ. ಕೆಪಾಸಿಟಿ 16 ml ಇಂದ 30 ml ಇರ್ತದೆ. ಆಮೇಲೆ ಇದಕ್ಕೆ ಏನಂತಂದರೆ ಹೇಗೆ ಇದನ್ನು ಒಳಗೆ ತೂರಿಸ್ಕೋಬೇಕು ಅಂತ, ಮೊದಲು ಸೋಪ್ ಹಾಕಿ ಕೈ ಸ್ವಚ್ಛವಾಗಿ ತೊಳ್ಕೊಬೇಕು. ಆಮೇಲೆ ಇದಕ್ಕೇನು ನೀವು ವ್ಯಾಸ್ಲಿನ್ ಹಾಕೋದು, ಲುಬ್ರಿಕಂಟು ಅದು ಇದು ಬೇಕು ಅಂತ ಏನೂ ಇಲ್ಲ. ನೀವು ಕೈ ತೊಳ್ಕೊಂಡು ನೀರನ್ನು ಅದನ್ನು ಸ್ವಚ್ಛ ಮಾಡಿಕೊಂಡು ಉಪಯೋಗಿಸ್ಬೋದು. ಆಮೇಲೆ ಏನಾದರೂ ಇದು ಇತ್ತಂದರೆ ಆಮೇಲೆ ಇದನ್ನು ಒತ್ತಬೇಕು. ಹಿಂಗೆ ಒತ್ತಿದ ಕೂಡಲೇ ಒಂದು ಸಿಂಗಲ್ ಫೋಲ್ಡು ಅಥವಾ C ಶೇಪ್ಡು ಅಥವಾ U ಶೇಪ್ಡು ಆಗ್ತದೆ. ಅದನ್ನು ಆವಾಗ ಒಳಗಡೆ ತೂರಿಸ್ಕೋಬೇಕು. ಅದಕ್ಕೊಂದು ನೀವು ವಾಟರ್ ಕ್ಲೋಸರ್ ಇದರೊಳಗೆ ಟಾಯ್ಲೆಟ್ಗೆ ಹೋದಾಗ ಒಂದು ಕಾಲು ಮೇಲಿಟ್ಟು ಒಂದು ಕಾಲು ಕೆಳಗಿಟ್ಟು ಅಥವಾ ಸ್ಕ್ವಾಟಿಂಗ್ ಪೊಸಿಷನ್ನಾಗೆ ಅದನ್ನ ಒಳಗೆ ನೀವು ಹಾಕಿಬಿಟ್ರೆ ಅದು ಹೋಗಿಬಿಡ್ತದೆ. ಆಮೇಲೆ ಮೆಥಡ್ ಆಫ್ ರಿಮೂವಲ್ ಅಂತಂದರೆ ನೀವು ಅದನ್ನು ತೆಗಿಬೇಕು. ಹೆಂಗಂದರೆ ಒಂಚೂರು ನೀವು ಹಿಚ್ಚಿಗೆ ಬಿಟ್ಟರೆ ಸಾಕು, ಅಥವಾ ಒಂದು ಸ್ವಲ್ಪ ಟಿಲ್ಟ್ ಮಾಡಿದ್ರು ಈ ಕಡೆ ಒಂಚೂರು ವಾಲಿ ಬಿಟ್ಟರೆ ಸಾಕು, ಅದು ಅಥವಾ ಸೈಡ್ ಟು ಸೈಡ್ ಈ ಕಡೆಯಿಂದ ಹಿಂಗೆ ಮೂವ್ಮೆಂಟ್ ಮಾಡ್ಕೊಂಡು ನೀವು ಹೊರಗಡೆ ತೆಗಿಬಹುದು. 1932 ಇದು ಮಿಡ್ ವೈಫ್ ಅದೆಲ್ಲ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. 30 ವರ್ಷದಿಂದ ಅದು ಮಾರ್ಕೆಟ್ನಾಗೆ 32 ಇಂದನೂ ಇದೆ ಇದು. ಆಮೇಲೆ ಇದು ಎಷ್ಟು ಹೊತ್ತು ಇಡ್ಬೋದು, 4 ತಾಸು ಇಡ್ಬೋದು, ಅದ್ರ 12 ತಾಸು ತನಕ ಇಡ್ಬೋದು. ನಿಮಗೆ ಎಷ್ಟು ಬ್ಲೀಡಿಂಗ್ ಆಗ್ತದೆ ಅದ್ರ ಮೇಲೆ. ಈಗಾಗಲೇ ನಿಮ್ಗೆ ಹೇಳಿದೆ, ಇದನ್ನು V ಶೇಪ್ನೊಳಗೂ ಇದಾವೆ, U ಶೇಪ್ನಾಗಿದ್ದಾಗ ಚಿತ್ರ ತೋರಿಸ್ತೇನೆ. ಇದನ್ನು ಯಾವುದರಿಂದ ಮಾಡಿರ್ತಾರೆ ಅಂದರೆ ಸಿಲಿಕಾನಿಂದ ಮಾಡಿರ್ಬೋದು, ರಬ್ಬರ್ ಲೇಟೆಕ್ಸ್ ರಬ್ಬರಿಂದ ಮಾಡಿರ್ಬೋದು, ಥರ್ಮೋಪ್ಲಾಸ್ಟಿಕ್ ಇಸ್ಟೋಮಿಯರಿಂದ ಮಾಡಿರ್ಬೋದು. ಇದು ನಾನ್ ಟಾಕ್ಸಿಕ್ಕು, ಇಟ್ ಈಸ್ ನಾಟ್ ಹೆಜಾರ್ಡಸ್ ಆಲ್ಸೋ. ಆಮೇಲೆ ಇದನ್ನು ವಾಶ್ ಹೆಂಗೆ ಮಾಡ್ಬೋದು, ನೀವು ಟಾಯ್ಲೆಟ್ನಾಗ ನೀರು ಹಾಕಿ ವಾಶ್ ಮಾಡ್ಬೋದು. ನಿಮ್ಗೆ ಕ್ಲೀನ್ ಬೇಕಂದರೆ ಒಂದು 5 ಬಿಸಿ ನೀರು ಹಾಕಿ 5 ನಿಮಿಷ ಇಟ್ಟು ಅದನ್ನು ಕ್ಲೀನ್ ಮಾಡ್ಕೋಬೋದು. ಈಗ ಈ ಚಿತ್ರದಾಗ ನೀವು ನೋಡಿ ಏನಂತಂದರೆ ಎಷ್ಟೆಷ್ಟು ಬಣ್ಣದ ಕಲರು ನನಗೆ ಸಿಗ್ತವೆ. ಅದಕ್ಕೆ ಕೆಲವಕ್ಕೆ ರಿಂಗ್ ಇದ್ದಾವೆ, ಕೆಲವಕ್ಕೆ ಹಿಂಗೆ ಉದ್ದನೇ ಇದ್ದಾವೆ, ಕೆಲವಕ್ಕೆ ಗುಂಡಿದ್ದಾವೆ. ಈ ಥರದ್ದು ಸಿಗ್ತವೆ. ಯಾವುದು ಬೇಡ ನಮ್ಗೆ, ಯಾವುದು ಈ ಥರ ಗುಂಡೇ ಬೇಡ, ಉದ್ದುದ್ದನಿಂದ ಸ್ಟೆಮ್ಮು ಬೇಡ, ರಿಂಗು ಬೇಡ ಅಂದರೆ ಆ ಥರದ್ದು ಸಿಗ್ತವೆ. ಆಮೇಲೆ ಇದರ ಅಡ್ವಾಂಟೇಜ್ ಏನು, ಇಕೋ ಫ್ರೆಂಡ್ಲಿ ಏನಂತಂದರೆ ಪರಿಸರ ಸ್ನೇಹಿ ಇರ್ತವೆ, ಸೇಫ್, ಇದು ಸುರಕ್ಷಿತ. ಆಮೇಲೆ ಕಾಸ್ಟ್ ಎಫೆಕ್ಟಿವ್. ನೋಡಿರಿ, ಸ್ಯಾನಿಟರಿ ನಾಪ್ಕಿನ್ಸ್ ಪ್ರತಿ ಸಲ ಎಷ್ಟು ದುಡ್ಡು ಖರ್ಚು ಮಾಡ್ತೀರಿ ಲೆಕ್ಕ ಹಾಕ್ಕೊಡ್ರಿ. ಒಂದು ಪ್ಯಾಕ್ ತೊಗೊಂಡ್ಬಿಟ್ರೆ ಒಂದು ಸಲ ಅಥವಾ 2 ಸಲನೂ, ಭಾಳ ಆದರೆ 3 ಸಲ ಉಪಯೋಗಿಸ್ತೀರಿ. ಅಂಥದ್ದು ಒಂದು 30 ವರ್ಷ 40 ವರ್ಷ ನೀವು ಉಪಯೋಗಿಸಿದ್ರೆ ಎಷ್ಟು ದುಡ್ಡು ಆಗ್ತದೆ ಲೆಕ್ಕ ಹಾಕ್ರಿ. ಅದಕ್ಕಿಂತ ಇದು ಚೀಪು. ನೋ ಇರಿಟೇಷನ್, ಅಲ್ಲೇನು ನಿಮಗೆ ನೋವೇ ಆಗೋದಿಲ್ಲ, ವಾಸನೆ ಬರೋದಿಲ್ಲ. ಆಮೇಲೆ ನಿಮಗೆ ಒಂಥರ ಆರಾಮ ಇರ್ತದೆ. ನಿಮಗೆ ಅಲ್ಲಿ 2 ಕಾಲು ಮಧ್ಯ ಪ್ಯಾಡ್ ಹಾಕಿದರೆ ಒಂಥರ ಹೆಂಗಿರ್ತದೆ ಆ ಥರ ಇರೋದಿಲ್ಲ. ಆಮೇಲೆ ಏನಪ್ಪ ಒಣಗಿ ಹಾಕೋದು, ಇಸ್ತ್ರಿ ಮಾಡೋದು ಅವ್ಯಾವೂ ಇಲ್ಲ. ಆಮೇಲೆ ಎಲ್ಲಿ ಇದನ್ನು ಸುಡಬೇಕು ಗಿಡಬೇಕು ಅದು ತಾಪತ್ರೆ ಇಲ್ಲ, ಲೀಕ್ ಆಗೋದಿಲ್ಲ ಕರೆಕ್ಟಾಗಿ ನೀವು ಹಾಕ್ಕೊಂಡ್ರೆ. ಆಮೇಲೆ ಕ್ಯಾನ್ ಟೇಕ್ ಪಾರ್ಟ್ ಇನ್ ನೀವು ಸ್ವಿಮ್ಮಿಂಗ್ ಕೂಡ ಹೋಗ್ಬೋದು, ಸ್ಪೋರ್ಟ್ಸ್ನಾಗೂ ಉಪಯೋಗಿಸ್ಬೋದು. ಕ್ಯಾನ್ ಬಿ ಯೂಸ್ಡ್ ವಿತ್ ಇದನ್ನೇಂತಂದರೆ ಅಂಡರ್ವೇರ್ ಹಾಕ್ಕೊಂಡು ಇದನ್ನು ಉಪಯೋಗಿಸ್ಕೋಬೋದು. ಆಮೇಲೆ ನೀರು ಕಡಿಮೆ ಖರ್ಚಾಗ್ತದೆ. ಪ್ಯಾಡು ನೀವು ಸೋಪ್ ಹಾಕಿ ಒಗಿಬೇಕು ಅಂದರೆ ಎಷ್ಟು ನೀರು ಖರ್ಚಾಗ್ತದೆ ನೋಡಿ. ಸೊ ನೀರು ಕಡಿಮೆ. ಆಮೇಲೆ ಒಂದೇನೆಂದರೆ ಇದರ ಡಿಸ್ಅಡ್ವಾಂಟೇಜ್ ಏನಂದರೆ ನೀವು ಸಿಕ್ಕಂಗೆ ಕೈ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ನೀವು ಕೈ ಸ್ವಚ್ಛವಾಗಿ ಸೋಪ್ನಿಂದ ತೊಳೆದೇ ಉಪಯೋಗಿಸ್ಬೇಕು, ಇಲ್ಲ ಅಂದರೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ. ಇದನ್ನು ಯಾರು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ಯಾರ್ದು ಗರ್ಭಕೋಶ ಕೆಳಗೆ ಇಳಿದಿರ್ತದಲ್ಲ ಅವ್ರಿಗೆ ಇದು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನೊಂದು ಇದ್ರದ್ದು ಉಪಯೋಗ ಇದು ಅಂತಂದರೆ ಅಡ್ವಾಂಟೇಜ್ ಏನು ಅಂತಂದರೆ, ರಾತ್ರಿ ತೆಗಿಬೇಕು ಅಂತಿಲ್ಲ, ರಾತ್ರಿ ಎದ್ದೆದ್ದು ಹೋಗಿ ತೆಗಿಬೇಕು ಅಂತಿಲ್ಲ.
ರಾತ್ರಿ ಹಾಕ್ಕೊಂಡು ಬೆಳಗ್ಗೆ ನೀವು ಕ್ಲೀನ್ ಮಾಡ್ಕೋಬೋದು. ಆ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಹೇಳಿದೆ ನಾನು ಟ್ಯಾಂಪೂನಿಂದ, ಆ ಥರ ಏನಿಲ್ಲ, ಇಚ್ಚಿಂಗ್ ಇಲ್ಲ, ರ್ಯಾಶ್ ಇಲ್ಲ, ಯಾವುದೂ ಇಲ್ಲ. ಆಮೇಲೆ ಇದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಇದು ಕಪ್ನಿಂದ ಎಷ್ಟು ಬ್ಲೀಡಿಂಗ್ ಆಗಿದೆ ಅಂತ ಅದಕ್ಕೆ ನೀವು ಗೊತ್ತಾಗ್ಬಿಡ್ತದೆ. ಒಂದು ಕಪ್ಪಿಗೆ ಒಂದು 30 ml ಅಂತ ಇಟ್ಕೊಂಡ್ಬಿಟ್ರೆ ಎಷ್ಟು ಬ್ಲೀಡಿಂಗ್ ಆಗಿದೆ ಅಂತಲೂ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅದೊಂದು ಅಡ್ವಾಂಟೇಜ್. ಆಮೇಲೆ ಹೌ ಟು ಚೂಸ್ ದ ಕಪ್. ನಾವು ಇದು ದೊಡ್ಡದು ಯಾರಿಗೆ ಉಪಯೋಗಿಸ್ಬೇಕು, ಸಣ್ಣದು ಯಾರಿಗೆ ಉಪಯೋಗಿಸ್ಬೇಕು, ಆಮೇಲೆ ಯಾರಿಗೆ ಹೆವಿ ಬ್ಲೀಡಿಂಗ್, ಭಾಳ ಬ್ಲೀಡಿಂಗ್ ಆದರೆ ಯಾವ್ದು ಉಪಯೋಗಿಸ್ಬೇಕು, ಆಮೇಲೆ ಮಟೀರಿಯಲು ಸಿಲಿಕಾನ್ ಅದೆಲ್ಲ ಬಂದಿರ್ತಾವೆ, ಈಗ ಫ್ರೆಂಡ್ಲಿ ಇರ್ತವೆ. ಕೆಪಾಸಿಟಿ 16 ml, ಅದು ಗ್ರೀನ್, ಹಳದಿ. ಯಾರಿಗೆ ಬ್ಲೀಡಿಂಗ್ ಕಮ್ಮಿ ಇರ್ತದೆ ಹಸಿರದು ಉಪಯೋಗಿಸ್ಬೋದು. ಎಲ್ಲೋ ಇದ್ದದ್ದು ಸ್ವಲ್ಪ ಹೆಚ್ಚಿಗೆ ಹೆವಿ ಬ್ಲೀಡಿಂಗ್ ಇದ್ದಾಗ ಅವ್ರು ಉಪಯೋಗಿಸ್ಬೋದು. ಆಮೇಲೆ ಇದರಿಂದ ಇದು ಅದು ಇನ್ನೇನು ಮದುವೆ ಆದರೂ ಇದು ಕಾಂಟ್ರಸೆಪ್ಷನ್ ಅಂತ ತಿಳ್ಕೊಬಾರ್ದು. ಇದು ಕಾಂಟ್ರಸೆಪ್ಷನ್ ಅಲ್ಲ, ಮೆನ್ಸ್ಟ್ರೇಷನ್ ಆದಾಗ ಮಾತ್ರ ಉಪಯೋಗಿಸ್ಬೋದು. ಆಮೇಲೆ ಇನ್ನು ಕೆಲವ್ರಿಗೆ ಈ ಪೆಲ್ವಿಕ್ ಮಸಲ್ಸು, ಕೆಳಗಡೆ ಮಸಲ್ಸು ವೀಕ್ ಆಗಿಬಿಟ್ಟಿರ್ತವೆ, ಅಂಥವ್ರು ಇದನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರಿಗೆ ಮಸಲ್ಸ್ ಸ್ವಲ್ಪ ಟೈಟ್ ಇರಬೇಕು. ಕ್ಯಾನ್ ಡೂ ಅಪ್ಸೈಡ್ ಡೌನ್ ಆಫ್ಟರ್ ರಿಮೂವ್ ಆಫ್ ದಿ ಸ್ಟೆಮ್. ಅದನ್ನು ನೀವು ತೆಗೆದು ಹಿಂಗೆ ಟಾಯ್ಲೆಟಾಗಿ ಹಿಂಗೆ ಸುರಿದು ಬಿಡ್ಬೋದು, ಸುರಿದು ಕ್ಲೀನ್ ಮಾಡ್ಕೋಬೋದು. ಆಮೇಲೆ ಈಗಾಗಲೇ ನಾನು ಹೇಳಿದೆ, 5 ದಿವಸ ಬಿಸಿನೀರು ಹಾಕಿ ಬಾಯ್ಲಿಂಗ್ 5 minutes ಅಥವಾ ಸ್ಟರ್ಲೈಸಿಂಗ್ ಟ್ಯಾಬ್ಲೆಟ್ಸು ಇದ್ರೆ 15 ನಿಮಿಷದಾಗಿ ನೀವು ಕ್ಲೀನ್ ಮಾಡ್ಕೋಬೋದು. ಆಮೇಲೆ ಕಾಸಸ್ ಆಫ್ ಲೀಕ್, ಇದನ್ನು ಹಾಕ್ಕೊಂಡ್ರೂ ಲೀಕ್ ಆಗ್ತದೆ ಅಂತ ಕೆಲವರು ಅನ್ಬೋದು. ಯಾಕೆಂದರೆ ಅದನ್ನು ನೀವು ಹಿಂಗೆ ಸರಿಯಾಗಿ ಕುಡಿಸಿರ್ಲಿಕ್ಕಿಲ್ಲ, ಹಿಂಗೆ ಟಿಲ್ಟ್ ಮಾಡಿರ್ಬೋದು. ಅಥವಾ ನೀವು ಅದು ತುಂಬಿದೆ ಅದನ್ನು ನೀವು ಅದನ್ನು ತುಂಬಿದ್ರು ಅದನ್ನು ಅಲ್ಲೇ ಇಟ್ಕೊಂಡಿರ್ಬೋದು ಅದಕ್ಕೆ. ಅಥವಾ ಪೊಸಿಷನ್ ಕರೆಕ್ಟ್ ಇರಲಿಕ್ಕಿಲ್ಲ, ಟಿಲ್ಟ್ ಆಗಿರ್ಬೋದು. ಅಥವಾ ಪೆಲ್ವಿಕ್ ಮಸಲ್ಸ್ ವೀಕ್ ಆಗಿರ್ಬೋದು, ಆವಾಗ ನಿಮಗದು ಬ್ಲೀಡಿಂಗ್ ಆಗ್ಬೋದು. ಆಮೇಲೆ ಏರ್ ಹೋಲ್, ಇಲ್ಲೊಂದು ಸಣ್ಣ ತೂತ್ ಥರ ಇರ್ತದೆ, ಅದು ಕ್ಲಾಗ್ ಆಗಿರ್ಬೋದು, ಅದಕ್ಕೆ ಇದಾಗ್ತದೆ. ಇದನ್ನು ನೀವು ಉಪಯೋಗಿಸಿದ್ರೆ ಏನಾಗ್ತದೆ ಇದನ್ನು ಅಂತಂದರೆ, ನೀವು ನೋಡಿ ಬಾವಿ ಗೀವಿ ಕೆರೆ ಅವೆಲ್ಲ ಇರ್ತಾವಲ್ಲ, ಸ್ವಚ್ಛವಾಗಿ ಉಳಿತವೆ, ಅಲ್ಲೇ ಇಲ್ಲೇ ಡಿಸ್ಪೋಸ್ ಆಗೋದಿಲ್ಲ. ಇದರಿಂದ ಪ್ರಾಣಿಗಳು, ನೀರಿನೊಳಗೆ ಅಕ್ವಾಟಿಕ್ ಆ್ಯನಿಮಲ್ಸ್ ಇವೆಲ್ಲ, ಏನು ಇದು ಮೀನ, ಮೊಸಳೆ, ಎಲ್ಲ ಥರದ ಪ್ರಾಣಿಗಳು ಆರಾಮಾಗಿ ಸುರಕ್ಷಿತವಾಗಿರ್ತವೆ. ನದಿ ಎಲ್ಲ ಜಲ ಸುರಕ್ಷಿತ ಇರ್ತವೆ, ಯಾಕಂದ್ರೆ ಅದರದ್ದೇ ನೀರು ಕುಡಿತೀವಲ್ಲ ನಾವು. ಆಮೇಲೆ ಕಮೋಡ್ನು ಅದ್ರ ನೀವು ಎಸೆಯೋಂಗಿಲ್ಲ, ಏನಿಲ್ಲ, ಸ್ವಚ್ಛ ಮಾಡ್ತೀರಿ. ಇದರಿಂದ ಕಮೋಡ್ನೊಳಗೂ ಏನು ಕ್ಲಾಗ್ ಆಗೋದಿಲ್ಲ. ಈಗ ಮೆನ್ಸ್ಟ್ರುಯೇಷನ್ದು ಈ ಕಪ್ನಿಂದ ಏನೇನಾಗ್ತದೆ, ಟ್ರ್ಯಾಶ್ ಫ್ರೀ, ಎಲ್ಲದಲ್ಲೇ ನೀವು ಕಸ ಕಡಿಮೆ ಆಗ್ಬಿಡ್ತದೆ. ಏನಪ್ಪ, ಒಟ್ಟು ನಿಮ್ಮ ಲೈಫ್ ಒಬ್ಬ ಹೆಣ್ಣುಮಗಳು ತನ್ನ ಜೀವನದಲ್ಲಿ ಒಂದು ಕಸ ಏನು ಅಂತಂದರೆ, ಇದನ್ನು ನಾಟ್ ಹೆಜಾರ್ಡಸ್, ಅದು ಪರಿಸರ ಸ್ನೇಹಿ ಇಲ್ಲ, ಆದರೆ ಇದೂ ಅಲ್ಲ, ಏನು ಹೆಜಾರ್ಡಸ್ಸು ಅಲ್ಲ. ಇದೊಂದು 15 ಗ್ರಾಮ್ ಅಷ್ಟೇ ಇದ್ರದ್ದು ತೂಕ, ಒಂದು 3 ಉಪಯೋಗಿಸಿದ್ರೆ. ಕ್ಯಾಶ್ ಫ್ರೀ, ನಿಮ್ಗೆ ದುಡ್ಡು ಉಳಿತದೆ. ರ್ಯಾಶ್ ಫ್ರೀ, ನಿಮ್ಗೆ ಅಲ್ಲಿ ರ್ಯಾಶ್ ಬರೋದಿಲ್ಲ. ಸ್ಮೆಲ್ ಫ್ರೀ, ನಿಮ್ಗೆ ಅದು ಆಗೋದಿಲ್ಲ. ಇಚ್ಚಿಂಗು ಅದು ಫ್ರೀ, ಆಮೇಲೆ ಅದು ಇರೋದಿಲ್ಲ. ಆಮೇಲೆ ಏನಪ್ಪ, ವಾಶ್ ಫ್ರೀ. ಕಪ್ಪು ಇಕೋ ಫ್ರೆಂಡ್ಲಿ, ಅದು ಏನು ಪರಿಸರ ಸ್ನೇಹಿ, ಗಿಡ ಮರ ಎಲ್ಲ ಬೆಳೆಸ್ಬೋದು. ಫ್ರೆಶ್ ಏರ್ ಉಳಿತದೆ, ಆಮೇಲೆ ನೀರು ಸ್ವಚ್ಛವಾಗಿ ಉಳಿತದೆ. ಅದಕ್ಕೆ ಇದನ್ನೇ ಉಪಯೋಗಿಸ್ರಿ ಅಂತ ನಾನು ಹೇಳೋದು. ಪ್ರತಿ ವರ್ಷವೂ ಪ್ರತಿ ಮನೆಯಲ್ಲೂ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವಗಳ ಸಂಭ್ರಮವಿರುತ್ತದೆ. ಹಿರಿಯರ ಸ್ಮರಣೆಯ ಸಂದರ್ಭಗಳೂ ಇರುತ್ತವೆ. ಇವುಗಳನ್ನು ಬೇರೆಯವರ ಬದುಕಿಗೆ ನೆರವಾಗುವ ಹಾಗೆ ಸಾರ್ಥಕಪಡಿಸಿಕೊಳ್ಳಲು ಲಕ್ಷ್ಮೀಶಾ ಫೌಂಡೇಶನ್ ಅವಕಾಶ ಕಲ್ಪಿಸಿದೆ. ಕ್ಯಾನ್ಸರ್ ಕೇರ್ ಗಿವರ್ಸ್ ಕೇರ್ ಸಂಸ್ಥೆ ಲಕ್ಷ್ಮೀಶಾ ಫೌಂಡೇಶನ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವವರ ಮಕ್ಕಳ ಭವಿಷ್ಯ ಕಮರಿ ಹೋಗಬಾರದು ಎನ್ನುವ ಕಾರಣಕ್ಕಾಗಿಯೇ ಇಂತಹ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಶ್ರಮಿಸುತ್ತಿದೆ. ಲಕ್ಷ್ಮೀಶಾ ಫೌಂಡೇಶನ್ ಬದಲಾಗುತ್ತಿರುವ ಅಗತ್ಯಗಳಿಗೆ ತಕ್ಕ ಹಾಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡಿದೆ. ಮಕ್ಕಳ ಭವಿಷ್ಯ ರೂಪಿಸುವ, ಅವರ ಕನಸು ಅರಳಿಸುವ ಸದುದ್ದೇಶದಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯೂ ಇರಲಿ. ಇವತ್ತು ನೂರಾರು ಮಹಿಳೆಯರಿಗೆ ಮತ್ತು ಪುರುಷರಿಗೂ ಆದರ್ಶವಾಗಿದ್ದಾರೆ. ಕ್ಯಾನ್ಸರ್ ಈ ರೋಗದ ವಿರುದ್ಧ ಹೋರಾಡ್ತಾ ಇರುವಂತಹದ್ದು ಅನುಕರಣೀಯ. ಲಕ್ಷ್ಮೀಶಾ ಫೌಂಡೇಶನ್ ಎಲ್ಲರ ನೆರವಿನೊಂದಿಗೆ ನಿರಂತರವಾಗಿ ಈ ಮಹತ್ ಕಾರ್ಯ ನಡೆಸುತ್ತಿದೆ. ಯಾವುದೇ ರೀತಿ ಸಹಾಯ ಆದರೂ ನಿಸ್ಸಂಕೋಚವಾಗಿ ಕೇಳಿ, ನಾನು ಇದೀನಿ ಜೊತೆ. ನೀವು ನಮ್ಮೊಂದಿಗೆ ಕೈ ಜೋಡಿಸಿ. ಲಕ್ಷ್ಮೀಶಾ ಫೌಂಡೇಶನ್ ಇಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಎಜುಕೇಶನಲ್ ಸಪೋರ್ಟ್ ಮಾಡುತ್ತಿದ್ದಾರೆ. ಧನ್ಯವಾದಗಳು. ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗೆ ನಮ್ಮ ವೆಬ್ಸೈಟ್ ವಿಳಾಸ www.lakshmishafoundation.org. ನೆರವು ನೀಡುವವರು ಈ QR ಕೋಡ್ ಬಳಸಿಯೂ ನೀಡಬಹುದು, ಅಥವಾ ಬ್ಯಾಂಕ್ ವಿವರವೂ ಇಲ್ಲಿದೆ.